ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಚಿನ್ನ ಖರೀದಿಸಿ ವಂಚಿಸಿದ ವರ್ತೂರು ಪ್ರಕಾಶ್ ಆಪ್ತೆ ಬಂಧನ. 2 ಕೆಜಿ ಚಿನ್ನ ಖರೀದಿಸಿ 2,42,00,000 ವಂಚಿಸಿರುವ ಆರೋಪ. ಪುಲಕೇಶಿನಗರ ಪೊಲೀಸರಿಂದ ಆರೋಪಿ ಶ್ವೇತಾ ಗೌಡ ಬಂಧನ. ವಂಚಕಿ ಶ್ವೇತಾ ಗೌಡಗೂ ನಮಗೂ ಸಂಬಂಧ ಇಲ್ಲ ಎಂದ ಮಾಜಿ ಸಚಿವ ವರ್ತೂರು ಪ್ರಕಾಶ್. ಸಮಾಜ ಸೇವಕಿ ಎಂದು ಆಕೆ ಪರಿಚಯ ಆದ್ಲು. 3-4 ಬಾರಿ ಭೇಟಿ ಆಗಿರಬಹುದು ಅಷ್ಟೇ ಎಂದ ಮಾಜಿ ಸಚಿವ. ಪಾರ್ಲಿಮೆಂಟ್ಗೆ ದಿನಕ್ಕೊಂದು ಬ್ಯಾಗ್ ತರ್ತಾ ಇದ್ದ ಪ್ರಿಯಾಂಕಾ ಗಾಂಧಿ. ಕಾಂಗ್ರೆಸ್ ಸಂಸದಗೆ ಡಿಫರೆಂಟ್ ಆಗಿ ಬಿಜೆಪಿ ಕೌಂಟರ್. 1984ರ ದಂಗೆ ನೆನಪಿಸುವ ಬ್ಯಾಗ್ ಗಿಫ್ಟ್. ಕೋರ್ಟ್ನಿಂದ ಸಿಟಿ ರವಿಗೆ ರಿಲೀಫ್ ಸಿಕ್ಕರೂ ಬಿಜೆಪಿಗೆ ಟೆನ್ಷನ್. ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಪ್ರಬಲ ನಾಯಕಿ, ಹೀಗಾಗಿ ಸಮುದಾಯ ಸಿಡಿದೇಳುವ ಆತಂಕ. ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ನಾಯಕರ ಸರ್ಕಸ್. ಸಿಟಿ ರವಿ ಮೇಲೆ ಕೇಸ್ ಆಗ್ತಾ ಇದ್ದಂತೆ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಸೂಚನೆ. ಪರಿಷತ್ ಸದಸ್ಯನ ಬೆನ್ನಿಗೆ ನಿಂತ ಬಿಜೆಪಿ ನಾಯಕರು. ಕೇಸರಿ ಪಡೆ ಕಟ್ಟಿ ಹಾಕೋ ಪ್ಲಾನ್ನಲ್ಲಿದ್ದ ಕಾಂಗ್ರೆಸ್ಗೆ ಟಕ್ಕರ್. ಎಐಸಿಸಿ ಮಹಾ ಅಧಿವೇಶನ ಹಿನ್ನೆಲೆ ಡಿಕೆಶಿ ಫುಲ್ ಆಕ್ಟಿವ್. ಅತ್ತ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆಶಿಗೆ ಟಕ್ಕರ್ ನೀಡಲು ಸಿಎಂನಿಂದಲೂ ಸಭೆ. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಹ ಸಭೆ ನಿಗದಿ. ಕಾಂಗ್ರೆಸ್ ರೇವಣ್ಣ ಕುಟುಂಬವನ್ನ ಟಾರ್ಗೆಟ್ ಮಾಡಿದ ಆರೋಪ. ಕಾಂಗ್ರೆಸ್ ಪಕ್ಷವನ್ನ ಸರ್ವನಾಶ ಮಾಡುವುದಾಗಿ ರೇವಣ್ಣ ಶಪಥ. ಪ್ರಜ್ವಲ್ ಕೇಸ್ನಲ್ಲಿ ತಮ್ಮನ್ನ ಬಂಧಿಸಿದ್ದಕ್ಕೆ ಸಿಡಿಮಿಡಿ. ಸಕ್ಕರೆ ನಾಡಿನಲ್ಲಿ ಕಳೆಗಟ್ಟಿರುವ ಸಾಹಿತ್ಯ ಹಬ್ಬ. ಅಕ್ಷರ ಜಾತ್ರೆಗಾಗಿ ಮಂಡ್ಯದಲ್ಲಿ ಸಹಸ್ರಾರು ಅಭಿಮಾನಿಗಳ ಕಲರವ. 5 ವಿಷಯಗಳ ಬಗ್ಗೆ ಗೋಷ್ಠಿ. ಬಂದವರಿಗೆಲ್ಲ 140 ಕೌಂಟರ್ಗಳಲ್ಲಿ ಭೂರಿ ಭೋಜನದ ವ್ಯವಸ್ಥೆ. ಸಾಹಿತ್ಯದಲ್ಲಿ ರಾಜಕೀಯ, ರಾಜಕೀಯದಲ್ಲಿ ಸಾಹಿತ್ಯ. ಇವತ್ತಿನ 4ನೇ ಗೋಷ್ಠಿ. ಕಾರ್ಯಕ್ರಮದಲ್ಲಿ ವಿಷಯ ಮಂಡಿಸಬೇಕಿದೆ ಸಿಟಿ ರವಿ. ನಿನ್ನೆಯ ಬೆಳವಣಿಗೆಗಳ ಬಳಿಕ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗ್ತಾರಾ ಅನ್ನೋ ಕುತೂಹಲ. ಮಾಜಿ ಕ್ರಿಕೆಟಿಗನ ವಿರುದ್ಧ ಉದ್ಯೋಗಿಗಳು ಸರ್ಕಾರಕ್ಕೂ ವಂಚಿಸಿದ ಆರೋಪ. ರಾಬಿನ್ ಉತ್ತಪ್ಪ ಬಂಧನಕ್ಕೆ ವಾರೆಂಟ್ ಜಾರಿ ಮಾಡಲು ಪಿಎಫ್ಒ ರೀಜನಲ್ ಕಮಿಷನರ್ ಪತ್ರ. ಉತ್ತಪ್ಪರಿಗೆ ಕಾಡ್ತಾ ಇದೆ ಬಂಧನ ಭೀತಿ. ವಿರಾಟ್ ಕೊಹ್ಲಿ ಸಹಮಾಲಿಕತ್ವದ ಬಾರ್ ಅಂಡ್ ಪಬ್ಗೆ ನೋಟಿಸ್. ಫೈರ್ ಸೇಫ್ಟಿ ಅಳವಡಿಸದ ಹಿನ್ನೆಲೆ ಬಿಬಿಎಂಪಿ ನೋಟಿಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರೋ 18 ಬಾರ್ ಅಂಡ್ ರೆಸ್ಟೋರೆಂಟ್. ಮೈಸೂರಿನಲ್ಲಿ ಚಾಮುಂಡಿ ದರ್ಶನಕ್ಕೆ ತೆರಳಲಿರೋ ನಟ ದರ್ಶನ್. ಹರಕೆ ತೀರಿಸಲು ದರ್ಶನ್ ಬರುವ ಸಾಧ್ಯತೆ. ಕುಟುಂಬಸ್ಥರು ಸ್ನೇಹಿತರ ಜೊತೆ ಪೂಜೆಗೆ ಆಗಮಿಸುವ ನಿರೀಕ್ಷೆ. ಯಶವಂತಪುರ ರೈಲು ನಿಲ್ದಾಣದಲ್ಲಿ ಗೋಲ್ಡನ್ ಚಾರಿಯಟ್ ರೈಲು ಪುನಾರಂಭ. ದಕ್ಷಿಣ ಭಾರತದ ಏಕೈಕ ಐಷಾರಾಮಿ ರೈಲು ದಿ ಗೋಲ್ಡನ್ ಚಾರಿಯಟ್. ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ರಿಂದ ರೈಲಿಗೆ ಚಾಲನೆ. ಆನೆಗೊಂದಿ ಭಾಗದ ನದಿ ಕೆರೆಗಳಲ್ಲಿ ಅಕ್ರಮ ತೆಪ್ಪಗಳ ಬೋಟಿಂಗ್. ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರಿಗೆ ದುಬಾರಿ ಶುಲ್ಕ ವಸೂಲಿ ಆರೋಪ. ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುವುದಾಗಿ ಶಾಸಕ ಜನಾರ್ದನ್ ರೆಡ್ಡಿ ಭರವಸೆ. ರಾತ್ರಿ ಅಪ್ಪು ಪುತ್ಥಳಿ ಪ್ರತಿಷ್ಠಾಪನೆ. ಬೆಳಗಾಗುವಷ್ಟರಲ್ಲಿ ತೆರವು. ತುಮಕೂರಿನ ಹೊನ್ನವಳ್ಳಿಯಲ್ಲಿ ಪುನೀತ್ ಪುತ್ಥಳಿ ತೆರವು ಮಾಡಿದ ಪೊಲೀಸರು. ಗ್ರಾಮದಲ್ಲಿ ಸದ್ಯ ಬಿಗುವಿನ ವಾತಾವರಣ. ಮಧ್ಯಪ್ರದೇಶದಲ್ಲಿ ನಿಂತಿದ್ದ ಕಾರಿನಲ್ಲಿ 52 ಕೆಜಿ ಚಿನ್ನ ಪತ್ತೆ. 11 ಕೋಟಿ ರೂಪಾಯಿ ನಗದು ಕಂಡು ಪೊಲೀಸರೇ ದಂಗು. ಆದಾಯ ತೆರಿಗೆ ಇಲಾಖೆಯ ರೇಡ್ಗೆ ಹೆದರಿ ಬಿಟ್ಟು ಹೋದ ಶಂಕೆ. ಬುಡಕಟ್ಟು ಜನಾಂಗದ ಪ್ರದೇಶಕ್ಕೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿ. ಈ ವೇಳೆ ಫೋಟೋಗಾಗಿ ಮುಗಿಬಿದ್ದಿದ್ದ ಅಭಿಮಾನಿಗಳು. ಫ್ಯಾನ್ಸ್ ವರ್ತನೆಗೆ ಪವರ್ ಸ್ಟಾರ್ ಗರಂ. ಸೆಲೆಬ್ರಿಟಿಗಳು ಹೋದಲ್ಲಿ ಬಂದಲ್ಲಿ ಜನಸಾಗರ ಸೇರುವುದು ಸಹಜ. ಅದಕ್ಕೆ ಸೆಲೆಬ್ರಿಟಿಗಳು ಹೊಣೆ ಅನ್ನೋದು ಸರಿನಾ?
ಅಲ್ಲು ಅರ್ಜುನ್ ಪರ ಬ್ಯಾಟ್ ಬೀಸಿದ ರಾಮ್ ಗೋಪಾಲ್ ವರ್ಮಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.